ಸ್ನೇಹಿತರೆ ನಮಸ್ಕಾರ. ನಾಳೆ ಮಾರ್ಚ್ 14 ಶನಿವಾರ, ನಾಳೆಯಿಂದ 78 ವರ್ಷ. ಈ 8 ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತೀರಾ. ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಇದೀಗ ಈ ಒಂದು ಮಾರ್ಚ್ 14 ಶನಿವಾರದಿಂದ ಮುಂದಿನ 78 ವರ್ಷ ಈ 8 ರಾಶಿಯವರೆಗೂ ಕೂಡ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾರೆ ಅಂತ ಹೇಳಬಹುದು. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗ್ತಕ್ಕಂಥ ಶುಭಗಳಿಗೆ ಇದೀಗ ನಿರ್ಮಾಣವಾಗ್ತಿದೆ ಅಂತ ಹೇಳಬಹುದು. ಸುದಿನಗಳು ಆರಂಭವಾಗ್ತಿರೋದ್ರಿಂದ ನೀವು ಕೈ ಇಟ್ಟಲ್ಲೆಲ್ಲ ಹಣವೋ ಹಣ ಅಂತ ಹೇಳಬಹುದು. ಹಣದ ಮಳೆಯೇ ಶುರುವಾಗಿ ಶ್ರೀಮಂತರಾಗುವ ಸುವರ್ಣ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಅಲ್ಲದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನ ನೀವು ಕಾಣ್ತೀರಾ. ನಿಮ್ಮ ಶತ್ರುಗಳನ್ನ ಸೋಲಿಸಲು ನಿಮಗೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಭೌತಿಕ ಸಂತೋಷ ಮತ್ತೆ ಶಾಂತಿಯನ್ನ ಕೂಡ ಪಡ್ಕೊಳ್ತೀರಾ. ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಸಂಪತ್ತಿನಲ್ಲಿ ಸಮೃದ್ಧಿಯನ್ನ ನೋಡ್ತೀರಾ. ನಿಮ್ಮ ಮಕ್ಕಳ ಪ್ರತಿಭೆಗಳಿಗೆ ಉತ್ತಮ ನ್ಯಾಯ ಸಿಗುತ್ತೆ. ಕಠಿಣ ಪರಿಶ್ರಮದ ಫಲ ಸಿಗೋದ್ರ ಜೊತೆಗೆ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತೆ. ಈ ಅವಧಿಯಲ್ಲಿ ನಿಮ್ಗೆ ಅದೃಷ್ಟ ಸಿಗುತ್ತೆ. ಸಮಾಜದಲ್ಲಿ ನಿಮ್ಗೆ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನೀವು ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸಲು ಬಯಸಿದ್ರೆ ಈ ಸಮಯದಲ್ಲಿ ಅದಕ್ಕೆ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಬಂಪರ್ ಅದೃಷ್ಟ ಖುಲಾಯಿಸ್ತಾ ಇರೋದ್ರಿಂದ ಮಾನಸಿಕ ತೊಂದರೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಸ್ನೇಹಿತನ ಸಹಾಯವು ಈ ಸಮಸ್ಯೆಯನ್ನ ನಿವಾರಿಸುತ್ತೆ ಅಂತ ಹೇಳಬಹುದು. ನಿಮಗೆ ಹಣದ ಅಗತ್ಯ ಇದ್ರೆ ಸಂಗಾತಿಯ ಜೊತೆಗೆ ಮಾತನಾಡಲು ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಎರಡನ್ನು ಕೂಡ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ನಿಮ್ಗೆ ಉತ್ತಮವಾಗಿದ್ದು ಸ್ನೇಹಿತರಿಂದ ಆರ್ಥಿಕ ಲಾಭ ಸಿಗುತ್ತೆ. ಜೊತೆಗೆ ನೀವು ವಿವಾಹಿತರಾಗಿದ್ರೆ ಈಗ ಒಳ್ಳೆಯ ಸಮಯ ಶುರುವಾಗಿದೆ. ಕೌಟುಂಬಿಕ ವಿವಾದಗಳು ಒತ್ತಡಕ್ಕೆ ಕಾರಣವಾಗಬಹುದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಹುಷಾರಾಗಿರಿ. ನಿಮ್ಮ ಪ್ರೇಮಿ ನಿಮ್ಮ ಮೇಲೆ ಅಸಮಾಧಾನ ಹೊಂದಿರಬಹುದು. ಆದ್ರೆ ಈ ಸಂದರ್ಭದಲ್ಲಿ ಕೂತು ಮಾತನಾಡಿದ್ರಿ ಅಂತ ಹೇಳಿದ್ರೆ ಕೆಟ್ಟ ನಡವಳಿಕೆಯು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರದೆ ನಕಾರಾತ್ಮಕ ಪರಿಣಾಮವನ್ನ ಬೀರುವಂತೆ ಮಾಡುತ್ತೆ. ಹೀಗಾಗಿ ಏನೇ ಇದ್ರೂ ಕೂಡ ಕೂತು ಮಾತನಾಡಿ ಬಗೆಹರಿಸ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಸಂಬಂಧ ಮತ್ತಷ್ಟು ಉತ್ತಮವಾಗುತ್ತೆ. ನೀವು ಇಷ್ಟಪಡುವ ಕೆಲಸಗಳನ್ನ ಮಾಡ್ತಾ ನಿಮ್ಮ ಸಮಯಗಳನ್ನ ಕಳಿತೀರಾ. ಕಾರ್ಯಕ್ರಮಗಳಿಗೆ ಹಾಜರಾಗೋದ್ರಿಂದ ನೀವು ಲಾಭವನ್ನೇ ಕಾಣ್ತೀರಾ. ಒತ್ತಡದಿಂದ ಮುಕ್ತಿಯನ್ನ ಕಾಣ್ತೀರಾ. ಜೊತೆಗೆ ಕೆಟ್ಟ ಮನಸ್ಥಿತಿ ಈಗ ದೂರವಾಗುತ್ತೆ. ಹಣದ ಕೊರತೆಯಿಂದ ಮನೆಯಲ್ಲಿ ಉಂಟಾದ ಕಲಹಗಳು ದೂರವಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ನೀವು ಮಾತನಾಡ್ತೀರಾ. ಯಾರಿಗಾದ್ರೂ ಸಹಾಯ ಮಾಡುವ ಮೊದಲು 1000 ಬಾರಿ ಯೋಚಿಸಿ. ಉದ್ಯಮಿಗಳಾಗಿದ್ರೆ ಸಾಧ್ಯವಾದಷ್ಟು ಸಮಯವನ್ನ ನಿಮ್ಮ ಕುಟುಂಬಕ್ಕೆ ಮೀಸಲಿಡಿ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ, ಕಟಕ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.